ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಪ್ರೌಢಶಾಲಾ ಶಿಕ್ಷಕರಾಗಬೇಕು ಅಂತ ಕನಸು ಕಾಣ್ತಾ ಇರುವಂತಹ ಸಾವಿರಾರು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತನಕ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಳಲ್ಲಿ ಇಲ್ಲಿ ತನಕ ಅಂತ ಅಂದರೆ 2015 ಲಾಸ್ಟ್. ಸೊ ಕಳೆದ 10 ವರ್ಷಗಳಿಂದ ಯಾವುದೇ ನೇಮಕಾತಿಗಳಾಗಿಲ್ಲ. ಸೊ ಆದಂತಹ ನೇಮಕಾತಿಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅರ್ಹತಾ ಪರೀಕ್ಷೆ ಅಥವಾ ಸ್ನಾತಕೋತ್ತರ ಪದವಿಯನ್ನು ಕೇಳಿರಲಿಲ್ಲ ಅಲ್ವಾ, HSTRನಲ್ಲಿ. ಆದರೆ ಮುಂದೆ ಆಗ್ತಕ್ಕಂತಹ ನೇಮಕಾತಿಗಳಲ್ಲಿ ಬದಲಾವಣೆ ಆಗುವಂತಹ ಚಾನ್ಸಸ್ ಇದೆಯಾ? ಸೊ ಏನು ಸ್ನಾತಕೋತ್ತರ ಪದವಿ ಕಡ್ಡಾಯ ಮಾಡ್ತಾರಾ ಅಥವಾ TET ಕಡ್ಡಾಯ ಮಾಡ್ತಾರಾ? ಸೊ ಇದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಸೊ ಬೆಳಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ನಾನು. 9ರಿಂದ 12ನೇ ತರಗತಿ ಗೆ ಬೋಧನೆ ಮಾಡ್ತಕ್ಕಂತಹ ಟೀಚರ್ಸ್ಗೆ CTET ಮತ್ತು PG ಕಡ್ಡಾಯ ಮಾಡಿರೋದು ಕೇಂದ್ರ ಸರ್ಕಾರ. ಸೊ ಹಾಗಾಗಿ ಇದನ್ನು ನಮ್ಮ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಮಾಡೋದು ಬಹಳ ದೂರದ ಮಾತಲ್ಲ. ಬಿಕಾಸ್ ಕೆಲವೊಂದು ಸ್ಟೇಟಲ್ಲಿ ಆಲ್ರೆಡಿ PG ಮತ್ತು TETನ ಕಡ್ಡಾಯ ಮಾಡಿರೋದ್ರಿಂದ ನೆಕ್ಸ್ಟ್ ಆಗ್ತಕ್ಕಂತಹ ನೇಮಕಾತಿನಲ್ಲಿ ನಮ್ಮ ಸರ್ಕಾರ ಕೂಡ ಮಾಡಬಹುದಾ ಅನ್ನೋ ಒಂದು ಗೊಂದಲ ಇರುತ್ತೆ. ಸೊ ಇದ್ರ ಬಗ್ಗೆ ಮಾಡಿದ್ರೆ ಏನಾಗಬಹುದು, ಯಾವ ರೀತಿಯಾಗಿ ಪರೀಕ್ಷೆಗಳನ್ನ ನಡೆಸಬಹುದು, ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಕಳೆದ ಕೆಲವೊಂದಷ್ಟು ವರ್ಷಗಳಿಂದ ಕರ್ನಾಟಕದಲ್ಲಿ ನಮ್ಮ ಒಂದು ಸ್ಟೇಟಲ್ಲಿ ಹೈಸ್ಕೂಲ್ ಟೀಚರ್ಸ್ನ ಒಂದು ನೇಮಕಾತಿಗೆ BEd ಮತ್ತು ಪದವಿ ಹೊಂದಿರೋರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದರು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು TET ಆಗಿರಲಿ ಮತ್ತು ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರ್ಯಾಜುಯೇಷನ್ ಬೇಕು ಅನ್ನುವಂತಹ ಒಂದು ರೂಲ್ಸ್ ಏನು ಮಾಡಿರಲಿಲ್ಲ. ಆದರೆ ನಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕೇಂದ್ರ ಹಾಗೆ ರಾಜ್ಯ ಸರ್ಕಾರ ಏನಾಗ್ತದೆ, ನಿಧಾನವಾಗಿ ಅರ್ಹತೆಯನ್ನು ಹೆಚ್ಚಿಸುವಂತಹ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಏನೋ ಹೇಳ್ತಾರಲ್ಲ, ಕಾಲ ಬದಲಾದ ಹಾಗೆ ನಿಯಮ ಕೂಡ ಬದಲಾಗುತ್ತೆ ಅಂತ. ಸೊ ಇದನ್ನೇ ನಾವು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಗುಣಮಟ್ಟದ ಒಂದು ಶಿಕ್ಷಣ, ಕ್ವಾಲಿಟಿ ಎಜುಕೇಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020ಯ ಒಂದು ಅನುಸರಣೆ. ಸೊ ನಾವು ಪ್ರೆಸೆಂಟ್ ಇವಾಗ 8ನೇ ಕ್ಲಾಸಿಂದ 10ನೇ ಕ್ಲಾಸ್ಗೆ ಪಾಠ ಮಾಡಬೇಕು ಅಂತ ಅಂದಾಗ ಆಗಲೇ ಹೇಳ್ದಂಗೆ ಗ್ರ್ಯಾಜುಯೇಷನ್ ಪ್ಲಸ್ BEd ಮ್ಯಾಂಡೇಟ್ರಿ. ಆದರೆ ಮುಂದೆ ಇದು ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆ ಇದೆಯಾ? ಇನ್ ಕೇಸ್ ಏನಾದರೂ ಬದಲಾವಣೆ ಮಾಡಿದ್ರೆ ಯಾವ ಕಾರಣಗಳನ್ನು ಇಟ್ಕೊಂಡು ಬದಲಾವಣೆ ಮಾಡಬಹುದು ಅನ್ನೋದನ್ನು ನೋಡೋದಾದ್ರೆ, NEP 2020 ಪ್ರಕಾರ ಭವಿಷ್ಯದ ಶಿಕ್ಷಕರು, ಫ್ಯೂಚರಲ್ಲಿ ಟೀಚರ್ಸ್ ಆಗೋದಕ್ಕೆ ಇಷ್ಟಪಡೋರು ವಿಷಯಪರ ಜ್ಞಾನ ಹೊಂದಿರಬೇಕು, ಅವರ ವಿಷಯದಲ್ಲಿ ಮತ್ತು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಜ್ಞಾನವನ್ನು ಹೊಂದಿರಬೇಕು, ನಾಲೆಡ್ಜನ್ನು ಹೊಂದಿರಬೇಕು. ಮತ್ತು ಬೇರೆ ರಾಜ್ಯಗಳಲ್ಲಿ, ಬೇರೆ ಸ್ಟೇಟ್ಗಳಲ್ಲಿ ಎಸ್ಪೆಷಲಿ ಹೈಸ್ಕೂಲ್ ಟೀಚರ್ಸ್ಗೆ ಸ್ನಾತಕೋತ್ತರ ಪದವಿ ಕಡ್ಡಾಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ನಮ್ಮ ಸ್ಟೇಟಲ್ಲೂ ಕೂಡ PG ಮತ್ತು TETನ ಕಡ್ಡಾಯ ಮಾಡೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಮತ್ತು NPST ಅಂದರೆ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ ರೂಪರೇಖೆಯಲ್ಲಿ ಅರ್ಹತಾ ಪರೀಕ್ಷೆಗಳನ್ನು, ಏನು ಎಲಿಜಿಬಿಲಿಟಿ ಟೆಸ್ಟ್ ಅಂತ ಮಾಡ್ತಾರೆ, ಅದನ್ನು ಹಂತ ಹಂತವಾಗಿ ಎಲ್ಲ ಮಟ್ಟಕ್ಕೂ ವಿಸ್ತರಿಸುವಂತಹ ಒಂದು ಯೋಜನೆ. ಇವಾಗ ಆಲ್ರೆಡಿ ಪೇಪರ್ 1 ಬಂದು PSTRಗೆ, ಪೇಪರ್ 2 ಬಂದು GPSTRಗೆ ಅಂತ ಇದೆ ಅಲ್ವಾ. ಸೊ ಇವಾಗ ನೆಕ್ಸ್ಟು HSTRಗೆ ಪೇಪರ್ 3 ಮಾಡ್ಬೋದು, ಹಾಗೆಯೇ ಕಾಲೇಜ್ ಲೆವೆಲ್ಗೆ ಪೇಪರ್ 4 ಮಾಡ್ಬೋದು. ಸೊ ಹಾಗಾಗಿ ಮುಂದಿನ 2-3 ವರ್ಷಗಳಲ್ಲಿ ಸೆಕೆಂಡರಿ ಟೆಟ್ ಅಥವಾ ಹೈಸ್ಕೂಲ್ ಮಟ್ಟದ ಒಂದು ಅರ್ಹತಾ ಪರೀಕ್ಷೆ ಮತ್ತು ಈ ಒಂದು ಸ್ನಾತಕೋತ್ತರ ಪದವಿ ಏನಿದೆ, ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡೂ ಕೂಡ ಕಡ್ಡಾಯ ಮಾಡ್ತಕ್ಕಂತಹ ಚಾನ್ಸಸ್ ಬಹಳಷ್ಟು ಇದೆ. ಇನ್ ಕೇಸ್ ಈ ಒಂದು ಬದಲಾವಣೆಗಳೇನಾದರೂ ಜಾರಿಗೆ ಬಂದರೆ, ಅವರು ಬದಲಾವಣೆ ಮಾಡಿದಾಗ, ಆ ಬದಲಾವಣೆಗಳು ಜಾರಿಗೆ ಬಂದಾಗ, ಇವಾಗ ಆಲ್ರೆಡಿ ಏನು ತಯಾರಿ ಮಾಡ್ಕೊಳ್ತಾ ಇದ್ದೀರಲ್ಲ, ಅಡ್ವಾನ್ಸ್ಡಾಗಿ ಓದ್ಕೊಂಡಿರೋರು ಅಥವಾ ಈಗ ಆಲ್ರೆಡಿ ರಿವಿಷನ್ ಮಾಡ್ತಾ ಇರೋರು, ನೆಕ್ಸ್ಟ್ ಕಾಂಪಿಟೇಷನಲ್ಲಿ ನೀವೇ ಫಸ್ಟ್ ಇರ್ತೀರಿ. ಸೊ ಇವಾಗ ಆಲ್ರೆಡಿ BEd ಪ್ಲಸ್ ಡಿಗ್ರಿ ಮಾಡ್ಕೊಂಡಿರೋರು ಸ್ನಾತಕೋತ್ತರ ಪದವಿ PGಯನ್ನು ಮಾಡ್ಕೊಳ್ಳೋದಕ್ಕೆ ನೀವು ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ಅರ್ಹತಾ ಪರೀಕ್ಷೆಗಳ ಅಭ್ಯಾಸವನ್ನು ನೀವು ಇವಾಗಿಂದನೇ ಆರಂಭ ಮಾಡಬೇಕಾಗತ್ತೆ. ಸೊ ಸರ್ಕಾರ ಯಾವಾಗ ಬದಲಾವಣೆ ತರುತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ, ಆದರೆ ನಾವು ಸಿದ್ಧರಾಗೋದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ. ನೀವು ಡಿಗ್ರಿ ಪ್ಲಸ್ BEd ಮುಗಿಸಿದ್ದೀರಾ ಅಂತಂದರೆ PG ಓದಬೇಕು ಅಂತ ಹೇಳಿ ಯೋಚನೆ ಮಾಡಿ, PG ಕಡೆ ಕಾನ್ಸಂಟ್ರೇಟ್ ಮಾಡಿ, ಟೆಟ್ ಅಥವಾ CTET ಬರೀತಕ್ಕಂತಹ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಸೊ ಇವತ್ತು ನೀವು ಪ್ರಾರಂಭಿಸಿದಂತಹ ಒಂದು ಸಿದ್ಧತೆ
ಏನಿದೆ ನಾಳೆ ನಿಮ್ಮ ಒಂದು ಸೆಲೆಕ್ಷನ್ ಲೆಟರ್ ರೂಪದಲ್ಲಿ ಅದು ನಿಮಗೆ ಫಲ ಕೊಡುತ್ತೆ. ಸೊ ಹಾಗಾಗಿ ನಿಮ್ಮ ಕನಸು ದೊಡ್ಡದಾಗಿರುತ್ತೆ, ಅದನ್ನು ಸಾಧಿಸೋದಕ್ಕೆ ನಿಮ್ಮ ಹೆಜ್ಜೆ ಕೂಡ ದೊಡ್ಡದಾಗಿರಬೇಕು. ಹಾಗಾಗಿ ಮುಂದೆ ಎಂಥದ್ದೇ ಪರೀಕ್ಷೆ ಬರಲಿ, ಎಂಥದ್ದೇ ಅರ್ಹತಾ ಪರೀಕ್ಷೆಗಳನ್ನ ಅವರು ಮಾಡಿದರೂ ಕೂಡ ಎಲ್ಲದಕ್ಕೂ ನಾವು ಈಗಲಿಂದನೇ ಸಿದ್ಧರಾಗಿರಬೇಕು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.